ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಒಂದಿನದಲ್ಲಿ ಏನೆಲ್ಲ ಆಗೋಯ್ತು. ಅಮ್ಮ ಇದ್ದಾಗ ಈ ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇತ್ತು. ಸದಾ ದೇವರು ಅಂತ ಆ ಪೂಜೆ ಈ ಪೂಜೆ ಅಂತಿದ್ರು. ಈಗ ಈ ಮನೆ ದೇವತೆನೇ ಇಲ್ಲದೆ ಎಲ್ಲರೂ ಎಷ್ಟು ದುಃಖದಲ್ಲಿದ್ದಾರೆ. ಲತಾ, ಒಂದು ಗ್ಲಾಸ್ ನೀರು. ಅಪ್ಪ, ಇಷ್ಟು ವರ್ಷ ನನ್ನ ಜೊತೆ ಸಂಸಾರ ಮಾಡಿದ್ಲು. ಆದರೆ ಅವಳಿಗೇನು ಬೇಕು ಅಂತ ಒಂದಿನೂ ಕೇಳಲಿಲ್ಲ. ಯಾವಾಗಲೂ ಈ ಮನೆ ನಮ್ಮ ಸಂಸಾರ ಅಂತ ಅವಳು ಬದುಕನ್ನೇ ಸವಸ್ಬಿಟ್ಲು. ಮನೆಗೆ ಬರೋ ಸೊಸೆ ಮಹಾಲಕ್ಷ್ಮಿ ಥರ ಇರಬೇಕು ಅಂತಾರೆ. ಆದರೆ ಇವಳು ಬರೀ ಮಹಾಲಕ್ಷ್ಮಿ ಆಗಿರಲಿಲ್ಲ, ನಂದಾದೀಪ ಆಗಿ ಮನೆಯೆಲ್ಲ ಬೆಳಗ್ಬಿಟ್ಲು. ಆದರೆ ಆ ನಂದಾದೀಪನೇ ಹಾರೋಗ್ಬಿಟ್ಟಿದೆಯಲ್ಲೋ. ವಿಶ್ವ, ಈಗ ಈ ಮನೆಯನ್ನ ಬೆಳಗೋದು ಯಾರೋ? ನಿಮ್ಮಮ್ಮ ಯಾಕೋ ಹೀಗೆ ಮಾಡಿದ್ಲು? ನಮ್ಮನ್ನೆಲ್ಲ ಬಿಟ್ಟು ಯಾಕೆ ಎಷ್ಟು ಬೇಗ ಹೋಗ್ಬೇಕಾಗಿತ್ತು? ನಿನ್ನ ತಲೆ ಮೇಲೆ ಒಂದು 4 ಅಕ್ಷತೆ ಕಾಳು ಹೋಗಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ಆದರೆ ಅವಳೆ ಹಾಕಿ ಕಾಳು ಹಾಕೊಂಡು ಹೊರಟೋಗ್ಬಿಟ್ಲಲ್ಲ. ಅಷ್ಟು ಬೇಗ ಯಾಕೆ ಹೋಗ್ಬೇಕಾಯ್ತು ಅವಳು? ವಿಶ್ವ, ಈಗ ನಿಮ್ಮ ಅಮ್ಮನ ಕರ್ಕೊಂಬರ್ಬೇಕಲ್ಲ, ಆಗಲ್ಲ ಅಲ್ವಾ? ದಯವಿಟ್ಟು ನೀವು ಈ ಥರ ಅಳ್ಬೇಡಿ ಅಪ್ಪ. ನೀವು ಈ ಥರ ಅಳಕ್ಕೆ ಶುರು ಮಾಡಿದ್ರೆ ನಮ್ಮೆಲ್ರಿಗೂ ಅಳು ಬರುತ್ತಪ್ಪ. ಸಮಾಧಾನ ಮಾಡ್ಕೊಳ್ಳಿ ಅಪ್ಪ. ಹೌದು ಮಾವ, ಅತ್ತೆ ಇಲ್ದಿರ ಈ ಮನೆ ಎಲ್ಲ ಬೇಕೋ ಅಂತಿದೆ. ಈಗ ನೀವೇ ನಮ್ಗೆ ಆಸ್ರೆ. ನೀವು ಹೀಗೆ ದುಃಖ ಪಡೋದನ್ನ ನಮ್ಮ ಕೈಯಲ್ಲಿ ನೋಡೋಕ್ಕಾಗಲ್ಲ ಮಾವ. ನಾನೇನಮ್ಮ ಮಾಡಲಿ? ಅವಳಾಡಿದ ಒಂದೊಂದು ಮಾತು ನನ್ನ ಕಣ್ಮುಂದೆನೇ ಇದೆ. ನಾನು ಕೋಪ ಮಾಡ್ಕೊಂಡಾಗಲೆಲ್ಲ, ರೀ, ಮಕ್ಕಳು ಬೆಳೆದು ದೊಡ್ಡವರಾಗ್ತಿದ್ದಾರೆ, ನಗ್ನಾಗ್ತಾ ಇರ್ರಿ ಅಂತ ಹೇಳ್ತಿದ್ಲು. ತಾಯಿ ಥರ ನಾನು ನೋಡ್ಕೊಂಡ್ಲು. ಈಗ ನಾನು ಆ ತಾಯಿನ ಕಳ್ಕೊಂಡು ಅನಾಥನಾಗ್ಬಿಟ್ಟಿದ್ದೀನಮ್ಮವ್ವ. ಲಕ್ಷ್ಮೀ ನಿವಾಸ